ಜೋರಾಗಿ ಚಪ್ಪಾಳೆ ಆಗುತ್ತೆ. ನನ್ನ ಶೋಗೆ ಇವತ್ತು ಗರ್ಲ್ಫ್ರೆಂಡ್ ಕರ್ಕೊಂಡ್ಬಂದಿದ್ದೀನಿ. ಯಾರು ಅಂತ ನನಗೂ ಗೊತ್ತಿಲ್ಲ. ರೀಸೆಂಟ್ ಯಾರು ಅಡ್ವೆಂಚರ್ ಸ್ಪೋರ್ಟ್ ಮಾಡಿದ್ದೀರಾ? ಮಾಡಿಲ್ವಾ? ಮಾಡಿ, ತುಂಬ ಚೀಪ್ ಇದೆ. ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಕ್ಕೆ ಹೋಗಿ ಹೇಳ್ತೀನಿ, ಒಳ್ಳೆ ಮಜಾ ಇದೆ ಅದು. ನಂದು ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡ್ಸಕ್ಕೆ ಹೋಗಿದ್ದೆ, ಯಾಕೆಂದರೆ ಹಳೆ ಫೋಟೋದಲ್ಲಿ ಕಳ್ಳನ ಥರ ಕಾಣ್ತಿದೆ. ಯಾರು ಹೇಳಂಗಿಲ್ಲ ಯಾವಾಗಲೂ ಹಂಗೆ ಕಾಣ್ತಿದ್ಯಾ ಅಂತ. ನನಗೆ ಬೇಜಾರಾಗುತ್ತೆ. ನಾನು ಆಧಾರ್ ಪೋಸ್ಟ್ ಆಫೀಸ್ ತುಂಬ ಚಿಲ್ ಜಾಗ, ವಿಚಿತ್ರ ಶಾಂತಿ ಇರುತ್ತೆ ಅಲ್ಲಿ. ನಿಮಗೆ ಹೋದಾಗಲೇ ಅನ್ಸುತ್ತೆ ಇಲ್ಲಿ ಗಾಳಿಲಿ ಏನೋ ಇದೆಯಲ್ಲ ಅಂತ. ನಾನು ಹೋಗಿದ್ದೆ, ಅಲ್ಲಿ ಅಪ್ಡೇಟ್ ಮಾಡ್ತಾನಲ್ಲ ಆಧಾರ್ ಕಾರ್ಡು, ಅವ್ನು ಲಂಚ್ ಬ್ರೇಕ್ ಹೋಗಿದ್ದ. ಬೆಳಗ್ಗೆ 9:00 ಲಂಚ್ ಬ್ರೇಕ್ ಹೋಗಿದ್ದ. ನನಗೆ ಯಾವಾಗಲೇ ಗೊತ್ತಾಯ್ತಿಲ್ಲ ಏನೋ ತಪ್ಪು ನಡೀತಿದೆ ಗುರು ಅಂತ. ಅವ್ನು ಬಂದಮೇಲೆ ನಂದು ಫೋಟೋ ಅಪ್ಡೇಟ್ ಮಾಡಿಸ್ಬೇಕಲ್ಲ, ಅಲ್ಲೊಂದು ಹಿಂದೆ ವೈಟ್ ಸ್ಕ್ರೀನ್ ಇರುತ್ತೆ, ಅದ್ರ ಮುಂದೆ ಹೋಗ್ಬಿಟ್ಟು ನಿಲ್ಲಿಸ್ತಾರೆ. ನಾನಿನ್ನ ನಿಂತ್ಕೊತಾ ಇದ್ದೀನಿ, ಅಷ್ಟೊತ್ತಿಗೆ ಫೋಟೋ ತೆಗ್ದು. ನಿಮ್ದೆಲ್ಲ ಫೋಟೋ ಹೆಂಗೆ ಬಂದಿದೆ ಗೊತ್ತಿಲ್ಲ ಆಧಾರ್ ಕಾರ್ಡಲ್ಲಿ. ನಂದು ಕ್ಯಾಂಡಿಡ್ ಫೋಟೋ ಬಂದಿದೆ ಈ ಸೈಡಿಗೆ ನಿಂತ್ಕೊಂಡ್ರೆ. ನಾನು ಡಾಕ್ಯುಮೆಂಟ್ ವೆರಿಫೈ ಮಾಡ್ಬೇಕಾರೆ ಬೈತಾರೆ, ಸರ್ ನೀವಲ್ಲ ಅಂತ. ಸರ್ ಈ ಸೈಡಿಂದ ನೋಡಿ ಸರ್, ನಾನೇ ಇದ್ದೀನಿ, ಈ ಕಡೆಯಿಂದ ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ. ವಿಚಿತ್ರ. ನನಗೆ ಇನ್ನೊಂದು ಕಾಯಿಲೆ ಇದೆ, ಹೈಪರ್ ಹೈಡ್ರೋಸಿಸ್ ಅಂತ. ಅಂಥ ದೊಡ್ಡ ಕಾಯಿಲೆನೂ ಅಲ್ಲ. ಇವರಾಗಲಿ ಯೋಚನೆ ಮಾಡೋಕೆ ಸ್ಟಾರ್ಟ್ ಮಾಡಿದ್ರು, ಹೆಂಗೆ ಫಂಡ್ ರೈಸ್ ಮಾಡೋದು ಇವ್ನು ಉಳ್ಸೋಕ್ಕೆ ಅಂತ. ಕೈಯಲ್ಲಿ ಬೆವರು ಸ್ವಲ್ಪ ಜಾಸ್ತಿ ಬರುತ್ತೆ ಅಷ್ಟೇ. ನನ್ನ ಕೈಯಲ್ಲಿ ಬೆವರು ಜಾಸ್ತಿ ಬರುತ್ತಾ, ಅದಕ್ಕೆ ನಂದು ಬಯೋಮೆಟ್ರಿಕ್ ಅಪ್ಡೇಟ್ ಆಗ್ತಾ ಇಲ್ಲ. ನಾನು ಚಿಕ್ಕ ವಯಸ್ಸಿಂದ ಟ್ರೈ ಮಾಡ್ತೀನಿ, ಆಗ್ತಾ ಇಲ್ಲ. ಅವ್ನು ಈಗೋ ಮೇಲೆ ತೊಗೊಂಡ್ಬಿಟ್ಟಿದ್ದ, ನಿಂದು ಇವತ್ತು ಅಪ್ಡೇಟ್ ಮಾಡಿ ಕಳ್ಸೋದು ನಾನು ಅಂತ. ನಾನು 1 ಗಂಟೆಯಿಂದ ಕುತ್ಕೊಂಡಲ್ಲಿ ಕೊಡ್ತಾನೆ ಇದ್ದೀನಿ, ಬರ್ತಾ ಇಲ್ಲ. ಅವನು ಈ ಬೆರಳು ಬೇಡ ಬೇರೆ ಬೆರಳು ಅಂತೇನೆ, ಕೈದೆಲ್ಲ ಮುಗ್ದೋಯ್ತು, ಕಾಲಿಂದ ಒಂದು ಉಳಿದೆ ನಂದು. ಇವಾಗ ನನ್ನಿಂದ ಒಬ್ರು ಅಂಕಲ್ ನಿಂತಿದ್ರು, ಅವ್ರು ಒಳ್ಳೆ ಸಜೆಷನ್ ಕೊಟ್ಟರು, ಹೋಗ್ಬಿಟ್ಟು ಸಿಮೆಂಟಿಗೆ ಬೆರಳು ಉಜ್ಜು ಬರುತ್ತೆ ಅಂತ. ಇಷ್ಟೋ ತನಕ ಬೆವ್ರು ಬರ್ತಿದೆ, ಇವಾಗ ರಕ್ತ ಬಂದ್ಬಿಟ್ರೆ ಹಾಕ್ಬಿಡ್ತೀನಲ್ಲ ಸಿಸ್ಟಮ್ಗೆ, ಪ್ರೀಮಿಯಂ ಅಪ್ಡೇಟ್ ಆಗ್ಬಿಡ್ಲಿ ಆಧಾರ್ ಕಾರ್ಡ್ ನಂದು. ಇನ್ನೊಂದು ಸರಿ ಯಾರು ಕೇಳಬಾರ್ದು ಜೀವನದಲ್ಲಿ ನನಗೆ ಅಪ್ಡೇಟ್ ಆಗಿದೆ ನಿಂದು ಆಧಾರ್ ಕಾರ್ಡ್ ಅಂತ. ನಂದು ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿಲ್ವಲ್ಲ, ಅದಕ್ಕೆ ನನ್ನ ಫೇವ್ರೆಟ್ ಬ್ಯಾಂಕ್ ಅವರು ನನಗೆ ATM ಕಾರ್ಡ್ ಕೊಡ್ತಿಲ್ಲ. ಗೆಸ್ ಮಾಡಿ ಯಾವ್ದಿರ್ಬೋದು ಬ್ಯಾಂಕ್ ಅಂತ. ಇಲ್ಲ, ಸುಮ್ಮನೆ SBI ಹೆಸರು ಹಾಳಾಗಿದೆ ಅಷ್ಟೇ. ಕೆನರಾ ಬ್ಯಾಂಕ್ ಅವರು ಅವ್ರು ಬೇರೆ ಟ್ರಿಪ್ಪಲ್ಲೇ ಇರ್ತಾರೆ. ಅವರು ಏನು ಮಾಡ್ತಾರೆ ಗೊತ್ತಾ, ಇವತ್ತು ರಾತ್ರಿ ನಿಮ್ದು ಅಕೌಂಟ್ ಬ್ಲಾಕ್ ಮಾಡ್ತಾರೆ, ಬೆಳಿಗ್ಗೆ ಎದ್ಬಿಟ್ಟು ಸರ್ಪ್ರೈಸ್ ಸರ್ಪ್ರೈಸ್ ಅಂತ ಅನ್ಬ್ಲಾಕ್ ಮಾಡ್ತಾರೆ. ನಿಮ್ಮ ಖುಷಿ ನೀವೇನು ಕುಡ್ಕೊತಾ ಇದ್ದೀರಾ? ಬೇರೆ ಟ್ರೈ ಮಾಡಕ್ಕೆ ಬಿಡಿ ಅಲ್ಲ ಒಂದು ಸ್ವಲ್ಪ. ನಾನಲ್ಲಿ ಹೋಗ್ತಾನೆ ಇದ್ದೆ 1 ವರ್ಷದಿಂದ, ಇನ್ನೂ ಏನು ಮಾಡಬೇಕು ಗೊತ್ತಿಲ್ಲ. ಒಂದು 2-3 ಸಾವಿರ ಜೊತೆ ಊಟ ಆಗಿದೆ ನಂದಾಗಲೇ. ನಾನು ದಿನ ಹೋಗ್ತಾ ಇದ್ದೀನಿ ಅವ್ರ ಹತ್ರ, ಸರ್ ATM ಕಾರ್ಡ್ ಬೇಕಂತ. ಒಂದು ದಿವಸ ಹೋದೆ, ಸರ್ ಇವತ್ತು ಕೊಟ್ಟಿಲ್ಲ ಅಂದ್ರೆ ನಾನು ಹೋಗಲ್ಲ ಅಂತ. ಅರ್ಧ ಗಂಟೆ ಬಿಟ್ಟು ಬಾ ಅಂದರು. ಕರೆಕ್ಟ್ ಅರ್ಧ ಗಂಟೆ ಬಿಟ್ಟು ಹೋದೆ. ಹೋಗಿ ನೋಡಿದ್ರೆ ಫಕ್ ದೇಜಾವು ಅಂತೇನೆ. ಅರ್ಧ ಗಂಟೆ ಮುಂಚೆ ಬಂದಿದ್ದೀನಿ ನಾನು. ರೀಸೆಂಟಾಗಿ ಒಂದು ಕಾನ್ಸೆಪ್ಟ್ ಗೊತ್ತಾಯ್ತು ನನಗೆ. ಏನಂದರೆ, ಒಂದು ಜಾಗದ ಡೆವಲಪ್ಮೆಂಟು ಅಲ್ಲಿನ ಪಾಪ್ಯುಲೇಷನ್ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂತ. ಎಷ್ಟು ಪಾಪ್ಯುಲೇಷನ್ ಇರುತ್ತೋ ಅಷ್ಟು ಡೆವಲಪ್ಮೆಂಟ್ ಇರುತ್ತೆ. ಸೊ ಟೆಕ್ನಿಕಲಿ ಒಂದು 4 ಜನ ಕಪಲ್ ಮನ್ಸು ಮಾಡಿದ್ರೆ ಒಂದು ಹಳ್ಳಿನ ತಾಲೂಕು ಮಾಡ್ಬೋದು. ಇನ್ನೊಂದು ವಿಷಯ ಏನು ಗೊತ್ತಾಯ್ತು ಅಂದರೆ, ನಮ್ಮಪ್ಪ ಸ್ವಲ್ಪ ವರ್ಕಾಲಿಕ್ ಇದ್ದಾರೆ, ಅದಕ್ಕೆ ನಾವು 4 ಜನ ಮಕ್ಕಳಿದ್ದೀವಿ. ನನಗೆ ಗೊತ್ತಿರೋ ವಿಷಯದ ಪ್ರಕಾರ ನಮ್ಮೂರಿಗೆ ಎಲೆಕ್ಟ್ರಿಸಿಟಿ ನಮ್ಮ ಅಪ್ಪನಿಂದ ಬಂದಿದ್ದು. ನನಗೆ 3 ಜನ ಅಕ್ಕ ಇದ್ದಾರೆ ಸರಿನಾ. ನಾನು ಹುಟ್ಟಿದ ಮೇಲೆ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಜೊತೆ ಹೆಂಗೆ ಡೀಲ್ ಮಾಡ್ಬೇಕಂತ ಗೊತ್ತಾಗಿಲ್ಲ. ಒಂದು ದಿವಸ ನಾನು ಹಾಲಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು TV ನೋಡ್ತಾ ಇದ್ದೆ. ನಮ್ಮಮ್ಮ ಬಂದ್ಬಿಟ್ಟು ಚೆನ್ನಾಗಿಲ್ಲ ಅಂದ್ರೆ ಮದುವೆ ಮಾಡಿಸ್ಬಿಡ್ತೀನಿ ನೋಡಂದ್ರು. ಫಸ್ಟೇ ಹೇಳ್ಬೇಕು ತಾನೆ, ಸುಮ್ಮನೆ ಇಂಜಿನಿಯರಿಂಗ್ ತನಕ ಓದ್ದೆ ನಾನು. 10th ಆದ್ಮೇಲೆ ಓದೋ ಆಸೆನೂ ಇರಲಿಲ್ಲ ನನಗೆ. ನಮ್ಮನೇಲಿ ವಿಚಿತ್ರ ಏನೇನೋ ನಡೀತಿರುತ್ತೆ. ನಮ್ಮನೇಲಿ 3 ಬೆಡ್ರೂಮ್ ಇದೆ, ಒಂದ್ರಲ್ಲಿ ಅಪ್ಪ ಅಮ್ಮ ಇರ್ತಾರೆ, 2ರಲ್ಲಿ ಅಕ್ಕ ಇರ್ತಾರೆ. ನನಗೆ ಬಟ್ಟೆ ಚೇಂಜ್ ಮಾಡೋಕೆ ರೂಮ್ ಇಲ್ಲ, ನಾನು ಹಾಲಲ್ಲೇ ಬಿಚ್ಕೊಂಡು ಹೋಗ್ತಾ ಇರ್ತೀನಿ. ಹೆಂಗೆ ಅಭ್ಯಾಸ ಆಗಿದೆ ಅಂದರೆ ಅಂಗಡಿಲಿ ಹಂಗೆ ಹೋಗ್ತಾ ಇರ್ತೀನಿ. ಅಂಗಡಿಲಿ ಸರ್ ಬಟ್ಟೆ ತೋರಿಸಿ ಅಂತಂದ್ರೆ, ಸರ್ ಫಸ್ಟ್ ಬಟ್ಟೆ ಹಾಕೊಂಬನ್ನಿ ಆಮೇಲೆ ಬಟ್ಟೆ ತೋರಿಸಿ ನನಗೆ. ಸಾರಿ ಅಣ್ಣ ಸ್ವಲ್ಪ ಶರ್ಟ್ ಹಾಕಿಲ್ಲ, ಫಸ್ಟ್ ಪ್ಯಾಂಟ್ ಹಾಕೊಂಬನ್ನಿ ಆಮೇಲೆ ನಾನು ತೋರಿಸಿ ನಿಮಗೆ. ನಮ್ಮನೇಲಿ ಏನೇ ಹೊಡೆದಾಕಿದ್ರು ನಮ್ಮಪ್ಪ ನಾನೇ ಹೊಡೆದಾಕಿರೋದಂತ. ಮೋಸ್ಟ್ಲಿ ನಾನೇ ಹೊಡೆದಾಕಿರ್ತೇನೆ, ಅದು ಬೇರೆ ವಿಷಯ. ಒಂದು ದಿವಸ ಫೋನ್ ಮಾಡಿಬಿಟ್ಟು TV ವರ್ಕ್ ಆಗ್ತಿಲ್ಲ ಏನು ಮಾಡಿದೆ ಅಂತ ಕೇಳಿದ್ರು. ನಾನು 2 ವರ್ಷ ಆಯಿತು ಮನೆಗೆ ಬಂದು ಹಾಸ್ಟೆಲ್ ಇದ್ದೀನಿ. ನಮ್ಮ ಅಪ್ಪನ ಪ್ರಕಾರ ನಾನು ಹಾಸ್ಟೆಲ್ ಒಂದು ನಿಮ್ಮೆ ಹಿಡ್ಕೊಂಡು ಕೂತ್ಕೊಂಡಿರ್ತೀನಿ, ಅಲ್ಲಿ ಚಿಕ್ತೀನಿ TV ಹಾಳಾಗ್ಬಿಡುತ್ತೆ. ವಿಚಿತ್ರ ಮನುಷ್ಯ. ನಮ್ಮ ಮನೇಲಿ ಏನೇ ಮಾಡಿದ್ರು ನಾನೇ ಕಾರಣ ಇದೆ. ಸೊ ಅದಕ್ಕೆ ನನಗೆ ಹೊರಗಡೆ ಏನೇ ಮಾಡಿದ್ರು ನಾನೇ ಕಾರಣ ಅನ್ಸ್ಬಿಡುತ್ತೆ. ಅದು ಮನೇಲಿ ಓಕೆ, ಹೊರಗಡೆ ಸರಿ ಆಗಲ್ಲ. ಈಗ ಬಸ್ಸಲ್ಲಿ ಯಾರು ಪರ್ಸ್ ಕಳೆದೋಯ್ತು ಅಂದ ತಕ್ಷಣ ನನಗೆ ಗಾಬರಿ ಆಗುತ್ತೆ. ಫಸ್ಟು ಮಿಸ್ ಆಗಿ ನಾನೇನಾರು ತೊಗೊಂಡ್ಬಿಟ್ನಾ.
ನಾನು ಆಮೇಲೆ ಕಂಡಕ್ಟರ್ ಕನ್ವಿನ್ಸ್ ಮಾಡೋದು ಸರ್ ನಾನು ತೊಗೊಂಡಿಲ್ಲ ಅಂತ. ನಾನು ನಿನ್ನ ಹತ್ರ ಬಂದೇ ಇಲ್ಲ, ತಡಿ ಗುರು ಬರತ್ತ. ಎಷ್ಟು ಕಷ್ಟ ಗೊತ್ತಾ ನಿಮ್ಮ ಹತ್ರ ಇರೋದನ್ನ ಇಲ್ಲ ಅಂತ ಹೇಳೋದು. ರೀಸೆಂಟಾಗೆ ನಾನು ಡ್ರೈವಿಂಗ್ ಸ್ಕೂಲ್ ಜಾಯ್ನ್ ಆದೆ, ಡ್ರೈವಿಂಗ್ ಕಲಿಬೇಕು. ಯಾಕೆಂದ್ರೆ ನಮ್ಮ ಅಪ್ಪನ ಮೇಲೆ ಸ್ವಲ್ಪ ನಂಬಿಕೆ ಇಲ್ಲ ನನಗೆ. ಆ ಮನುಷ್ಯ ನನ್ನ ಕಣ್ಣು ಮುಂದೆ ಫಸ್ಟ್ ಗೇರಿಂದ ಫೋರ್ತ್ ಗೇರ್ ಆಗ್ಬಿಟ್ಟ. ಒಂದಾದ್ಮೇಲೆ ನಿಲ್ಲದೇ ಇಲ್ಲ ಯಾವ್ದ್ರಲ್ಲೂ. ನಾನು ಡ್ರೈವಿಂಗ್ ಸ್ಕೂಲ್ ಜಾಯ್ನ್ ಆದ ನಮ್ಮೂರಲ್ಲಿ. ನಾನು ಡ್ರೈವಿಂಗ್ ಸ್ಕೂಲ್ ಜಾಯ್ನ್ ಆದೇನು, ಡ್ರೈವಿಂಗ್ ಸ್ಕೂಲ್ ಹೆಂಗಾಗುತ್ತೆ ಅಂತ ನಾನು ನೋಡಿದೆ. ಹೇಳ್ಬೇಕಂದ್ರೆ ಫಸ್ಟ್ ಅವ್ರ ಹತ್ರ ಗಾಡಿ ಇರಲಿಲ್ಲ. ನಾನು ಜಾಯ್ನ್ ಆದ್ಮೇಲೆ ಅವ್ರಿಗೆ ಗೊತ್ತಾಗಿದೆ, ಓ ಫಕ್ ಗಾಡಿ ಬೇಕಲ್ಲ ಡ್ರೈವಿಂಗ್ ಸ್ಕೂಲ್ಗೆ ಅಂತ. ನನ್ನ ಕಣ್ಮುಂದೆ ಗಾಡಿ ತಂದಿದ್ದವರು. ಆಮೇಲೆ ಅವ್ರು ಹೇಳಿದ್ರು ಡ್ರೈವಿಂಗು ಕಲಿಸ್ಬೇಕು, ಸುಮ್ಮನೆ ತಗೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತ. ನನಗೆ ಡ್ರೈವಿಂಗ್ ಕಲಿಸ್ಬೇಕಿತ್ತಲ್ಲ, ಅವನು ತುಂಬ ದೂರ ಕರ್ಕೊಂಡು ಹೋಗ್ತಿದ್ದ ಸುಮ್ಮನೆ. ನನಗೆ ಚಿಕ್ಕ ವಯಸ್ಸಿಂದ ಆಸೆ ಇತ್ತು ಲಾಂಗ್ ಡ್ರೈವ್ ಹೋಗ್ಬೇಕಂತ. ಇವನ್ ಜೊತೆ ಅಂತ ಅನ್ಕೊಂಡಿರಲಿಲ್ಲ ನಾನು. ನಾನು ಫಸ್ಟ್ ದಿನ ಹೋದೆ, ಇಕೋ ಸ್ಪೋರ್ಟ್ ಕಾರ್ ಗೊತ್ತಲ್ಲ, SUV, ಅದು ತೊಗೊಂಬಂದ. ನಾನು ಫಕ್ ಪ್ರೀಮಿಯಮ್ ಇದೆ ಗುರು, ಯಾವುದೋ ಇದು ಡ್ರೈವಿಂಗ್ ಸ್ಕೂಲ್ ಅನ್ಕೊಂಡೆ. 2 ದಿನ ಓಮಿನಿ ತೊಗೊಂಬಂದ. ಓಮಿನಿ ಕೆಟ್ಟ ಗಾಡಿ ಅಂತ ಹೇಳ್ತಿಲ್ಲ, ಬಟ್ ಕಲ್ಸವ್ರಿಗೆ ಸರಿ ಇಲ್ಲ ಗಾಡಿ. ಒಂದು ದಿವಸ ಯಾರಿಗೋ ಟಚ್ ಮಾಡಕ್ಕೆ ಹೋಗ್ತಿದ್ದೆ, ಒಳಗಡೆದ ಕಾಯ್ಬಿಟ್ಟು ನಿಲ್ಸ್ಬಿಡು ನನ್ನ. ನನಗೆ ಡ್ರೈವಿಂಗ್ ಕಲಿಸ್ತಾ ಇದ್ನಲ್ಲ, ಅವ್ನು ತುಂಬ ಗುಟ್ಕ ಆಗ್ತಿದ್ದ. ತುಂಬ ಜಾಸ್ತಿ ವಿಮಾಲ ಆಗ್ತಿದ್ದ. ಎಷ್ಟು ಚೆನ್ನಾಗಿ ಆಗ್ತಿದ್ದ ಅಂದರೆ ನಾನು ನೋಡಿದ ಫಸ್ಟ್ ASMR ಅದು. ಅಷ್ಟು ಚೆನ್ನಾಗಿ ಆಗ್ತಿದ್ದ. ನಾನು 4ನೇ ದಿನ ನನ್ನ ಕೈ ಹಿಂಗೆ ಹೋಯ್ತು. ಗುರು ನೋಡೋಣ ಅದೇನು ಟೇಸ್ಟ್ ಇದೆ ಅಷ್ಟೊಂದು. ಚಿತ್ರವಾಗಿದೆ ಅದಂತೂ. ನನಗೆ 1 ತಿಂಗಳು ಡ್ರೈವಿಂಗ್ ಸ್ಕೂಲ್ಗೆ ಹೋಗಿದ್ದೀನಿ, ಗೇರ್ ಕೂಡ ಮುಟ್ಟಕ್ಕೆ ಬಿಡ್ತಿರ್ಲಿಲ್ಲ, ಅಷ್ಟು ಕೇರ್ ಮಾಡಿದ್ದೆ ನನ್ನ ಬಗ್ಗೆ. ರೀಸೆಂಟಾಗೆ ಬಂಬಲ್ ಒಂದು ಮ್ಯಾಚ್ ಬಂತು ನನಗೆ. ಹುಡ್ಗನ್ ಬಂದಿತ್ತು. ನಾನು ಖುಷಿಯಾಗ್ಬಿಟ್ಟೆ ಅಲ್ಲಿ ರೆಡ್ ನೋಟಿಫಿಕೇಶನ್ ನೋಡ್ಬಿಟ್ಟು. ಒಂದು ಹುಡುಗಿದು ಮ್ಯಾಚ್ ಬಂದಿತ್ತು. ನಾನು ಅವ್ರ ಜೊತೆ ಟೆಕ್ಸ್ಟ್ ಮಾಡ್ತಾ ಇದ್ದೆ. ಅವಳು ಕೇಳಿದ್ಲು, ವಾಟ್ ಈಸ್ ಯುವರ್ ವಿಯರ್ಡೆಸ್ಟ್ ಫ್ಯಾಂಟಸಿ ಅಂತ. ಸೆಕ್ಷುವಲ್ ಫ್ಯಾಂಟಸಿ ಕೇಳಿದ್ದು, ಯಾಕೆಂದರೆ ನನಗೆ ಗೊತ್ತಾಗಲಿಲ್ಲ ಅದು. ನಾನು ಆಟೋಗಳಿಗೆ ಟೊಮೆಟೊ ಇಡೋದು ಅಂತ ಹೇಳ್ಬಿಟ್ಟಿದ್ದೆ. ಆಮೇಲೆ ಗೊತ್ತಾಯ್ತು ನನಗೆ, ಅಪ್ಡೇಟ್ ಆಗ್ಬೇಕು, ನಾನು ತುಂಬ ಹಿಂದೆ ಉಳಿದಿದ್ದೀನಿ ಅಂತ. ನಾನು ಜ್ಯೋತಿಷ್ಯ ಶಾಸ್ತ್ರ ಓದ್ತಾ ಇದ್ದೀನಿ, ಇಂಜಿನಿಯರಿಂಗ್ ಓದ್ತಾ ಇದ್ದೀನಿ. ಫ್ಯೂಚರ್ ಎಷ್ಟು ಕ್ಲೀನಾಗಿ ಕಾಣಿಸ್ತಿದೆ ಅಂದರೆ ನನಗೆ. ನಾನು ನನ್ನ ಫ್ರೆಂಡ್ಸ್ ಜೊತೆ ಒಂದು 2 BHK ರೂಮಲ್ಲಿ ಇರ್ತೀನಿ ಸರಿನಾ. ನಾವು ಅದನ್ನ ರೆಂಟಿಗೆ ತೊಗೋಬೇಕಾದ್ರೆ ಹೇಳಿದ್ವಿ 4 ಜನ ಇರ್ತೀವಂತ. ಇವಾಗ ಗೊತ್ತಿಲ್ಲ ಎಷ್ಟು ಜನ ಇರ್ತೀವಂತ. ಒಂದೊಂದ್ಸರಿ ಇಲ್ಲಿಗಿನ ಜಾಸ್ತಿ ಜನ ಇರ್ತೀವಿ ಆರಾಮಾಗಿ ನಾವು. ಒಂದು ದಿವಸ ಓನರ್ ಬಂದಿದ್ರು ನಮ್ಮ ರೂಮ್ಗೆ. ಮಿಸ್ಸಾಗಿ ಕಾಲು ತಗಲಿ ಮ್ಯಾಟ್ ಸ್ವಲ್ಪ ಜರುಗ್ಬಿಡ್ತವ್ರಿಗೆ. ಅವರು ನನಗೆ ಹೇಳ್ದಂಗೆ ಫ್ಲೋರಿಂಗ್ ಏನಕ್ಕೆ ಚೇಂಜ್ ಮಾಡಿದ್ರ ಅಂತ ಕೇಳ್ತಿದ್ದಾರೆ. ಅಂಕಲ್ ಫ್ಲೋರಿಂಗ್ ಚೇಂಜ್ ಮಾಡಲ್ಲ, ಸ್ವಲ್ಪ ಕಸ ಇದೆ ಅಷ್ಟೇ ಅದು. ಅವ್ರು ನಮ್ಮ ಮನೆಯಿಂದ ಸ್ನಾನ ಮಾಡ್ಕೊಂಡು ಹೊರಗಡೆ ಹೋದ್ರು. ನಮ್ಮ ರೂಮಲ್ಲಿ 8 ಲ್ಯಾಪ್ಟಾಪ್ ಇದೆ, ಒಂದು ಪೊರಕೆ ಇರಲಿಲ್ಲ. ಇವಾಗ ತೊಗೊತಾ ಇದ್ದೀವಿ EMI ಮೇಲೆ ನಾವು. ಆ ರೂಮ್ ತುಂಬ ಗಲೀಜಾಗಿದೆ. ನಮಗೆ ಒಂದು ಪಾಯಿಂಟ್ ಆದ್ಮೇಲೆ ಗೊತ್ತಾಯಿತು, ನಮ್ಮ ಕೈಲಂತೂ ಕ್ಲೀನ್ ಮಾಡೋಕ್ಕಾಗಲ್ಲ ಇದನ್ನು. ಅರ್ಬನ್ ಕಂಪ್ನಿ ಗೊತ್ತಾ ನಿಮಗೆ? ನೀವು ದುಡ್ಡು ಕೊಟ್ಟರೆ ಬಂದ್ಬಿಟ್ಟು ರೂಮ್ ಕ್ಲೀನ್ ಮಾಡ್ಕೊಟ್ಟು ಹೋಗ್ತಾರೆ. ನಾವು ಅದಕ್ಕೆ ಫೋನ್ ಮಾಡಿದ್ವಿ, ಸರ್ ಮಾಡ್ಕೊಡ್ತೀರಾ, ರೂಮ್ ಕ್ಲೀನ್ ಮಾಡ್ಕೊಡ್ತೀರಾ? ಹೌದು ಸರ್, ಫೋಟೋ ಕಳಿಸಿ ಮಾಡೋಣ ಅಂದರು. ನಾನು ಒಂದು 50 ಫೋಟೋ ಕಳಿಸಿದೆ, ಯಾಕೆಂದರೆ ಒಂದು ಫೋಟೋದಲ್ಲಿ ಅಷ್ಟೊಂದು ಕಸ ಬರೋಕ್ಕೆ ಸಾಧ್ಯನೇ ಇಲ್ಲ. ನಾನು ಫೋಟೋ ಕಳಿಸಿದೆ, ಅರ್ಧ ಗಂಟೆ ಸೀನ್ ಝೋನ್ ಮಾಡಿದ್ರು ನನಗೆ. ಆಮೇಲೆ ನಾನೇ ಫೋನ್ ಮಾಡಿದೆ, ಸರ್ ಮಾಡೋಕ್ಕಾಗುತ್ತಾ ಈ ಕೆಲಸ ಅಂತ. ಸರ್ ನಮ್ದಿನ ಚಿಕ್ಕ ಸ್ಟಾರ್ಟಪ್ಪು, ಇಷ್ಟು ದೊಡ್ಡ ಪ್ರಾಜೆಕ್ಟ್ ಎಲ್ಲ ನಮ್ಮ ಕೈಯಲ್ಲಿ ತೊಗೊಳಕ್ಕಾಗಲ್ಲ, ಫಂಡಿಂಗ್ ಬಂದ್ಮೇಲೆ ನಿಮ್ಮದೇ ಫಸ್ಟ್ ಪ್ರಾಜೆಕ್ಟ್ ತೊಗೊಂಡ್ವಿ ಸರ್. ಏನೋ ನಡೀತದೆ. ಗಣೇಶ್ ವೈಟ್ ಫೀಲ್ಡಿಂದ ಬರ್ತಾರೆ, ಗೊತ್ತಲ್ಲ ನಿಮಗೆ? ಎಲ್ಲರಿಗೂ ಗೊತ್ತಲ್ಲ. ನಾನು ಒಂದ್ಸರಿ ವೈಟ್ ಫೀಲ್ಡ್ ಹೋಗಿದ್ದೆ, ಅದೇ ಲಾಸ್ಟ್. ಮತ್ತೆ 2 ವರ್ಷ ಎಲ್ಲೂ ಟ್ರಿಪ್ಪೇ ಹೋಗಿಲ್ಲ ನಾನು. ಗಣೇಶ್ ಮನೆಯಲ್ಲಿ ಲವ್ ಮ್ಯಾರೇಜ್ ಅಗೇನ್ಸ್ಟ್ ಇದ್ದಾರೆ ಫುಲ್. ಒಂದು ದಿವಸ ಗಣೇಶ್ ಒಂದು ಹುಡುಗಿ ನೋಡ್ಸ್ಕೊಂಬಂದಿದ್ದ ಜಯನಗರ್ಗೆ. ಅವ್ರ ಮನೆ ಗೊತ್ತಾಯ್ತು ವಿಷಯ, ಜಯನಗರ ತನಕ ಬಂದಿದ್ದಾರೆ ಇವರು ಅಂತ. ಅವ್ರ ಮೇಲೆ ಒಪ್ಕೊಂಡ್ಬಿಟ್ರು ಮದುವೆ ಮಾಡ್ಸೋಣ ಅಂತ. ಇಷ್ಟು ದೂರ ಕರ್ಕೊಂಬಂದಿ ಅಂದ್ರೆ ನಿಜವಾದ ಪ್ರೀತಿನೇ ಇರಬೇಕಿತ್ತು ಅಂತ.